ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಬ್ಲಾಗ್. ನಾನಿವತ್ತು ಹೋಗ್ತಾ ಇರೋದು ಮಲ್ಲೇಶ್ವರಮಲ್ಲಿರೋ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ. ವಿಶೇಷ ಏನು ಅಂದರೆ 90ನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ತ್ರೈಲೋಕ ಮಾತೆ ಶ್ರೀ ವಾಸವಿ ದೇವಿಗೆ ಅಲಂಕಾರವನ್ನು ಮಾಡಿರ್ತಾರೆ. ವೈಕುಂಠ, ಕೈಲಾಸ, ಬ್ರಹ್ಮಲೋಕಗಳ ಸಾಕ್ಷಾತ್ ದರ್ಶನವನ್ನು ನಾವಿಲ್ಲಿ ಕಣ್ತುಂಬಿಸ್ಕೋಬಹುದು. ಮೊದಲಿಗೆ ದೇವಸ್ಥಾನದೊಳಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ದರ್ಶನವನ್ನು ನಾವಿಲ್ಲಿ ಕಾಣಬಹುದು. ಪ್ರತ್ಯಂಗರ ದೇವಿಯ ದರ್ಶನ ತುಂಬ ಸೊಗಸಾದ ಅಲಂಕಾರದೊಂದಿಗೆ ಮೂಡಿ ಬರುತ್ತೆ. ವೈಕುಂಠ ದ್ವಾರವನ್ನು ತೆಗೆಯುತ್ತಾ ಇರುವ ಹಾಗೆ ಶಂಕು ಚಕ್ರ ಸಮೇತನಾದ ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ನಾವಿಲ್ಲಿ ಕಾಣಬಹುದು. ಮುಂದೆ ಸಾಗ್ತಾ ಇರುವ ಹಾಗೆ ನಾವಿಲ್ಲಿ ಕಾಮಧೇನುವಿನ ದರ್ಶನವನ್ನು ಕಾಣಬಹುದು. ನಂತರ ಲಕ್ಷ್ಮೀ ಸಮೇತನಾದ ಶ್ರೀ ರಂಗನಾಥ ಸ್ವಾಮಿಯ ದರ್ಶನವನ್ನು ಕಾಣಬಹುದು. ಎಲ್ಲ ದೇವರುಗಳ ಅಲಂಕಾರ ತುಂಬ ಸೊಗಸಾಗಿ ಮಾಡಿರ್ತಾರೆ. ನಂತರ ಹಿಮಾಲಯಧೀಶನಾದ ಶಂಕರನ ದರ್ಶನ. ತನ್ನ ಕೈಲಾಸದ ಬಳಗದೊಂದಿಗೆ ಈಶ್ವರ, ಪಾರ್ವತಿ, ವಿನಾಯಕ ಸ್ವಾಮಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸಮೇತನಾಗಿ ಕುಟುಂಬದ ದರ್ಶನವನ್ನು ನಾವಿಲ್ಲಿ ಕಾಣಬಹುದು. ಕೊನೆಯದಾಗಿ ನಾವಿಲ್ಲಿ ಬ್ರಹ್ಮಲೋಕದ ದರ್ಶನವನ್ನು ಕಾಣಬಹುದು. ಬ್ರಹ್ಮ ಮತ್ತು ಸರಸ್ವತಿ. ನಾವು ಹೋಗಿದ್ದ ದಿವಸ ವಾಸವಿ ಮಾತೆಗೆ ಕೈಲಾಸನಾಥೇಶ್ವರ ಅಲಂಕಾರವನ್ನು ಮಾಡಿರ್ತಾರೆ. ಪಕ್ಕದಲ್ಲೇ ಇರುವ ಈಶ್ವರದ ದೇವಸ್ಥಾನದ ಎದುರು ನಟರಾಜ ಮತ್ತು ಪಾರ್ವತಿ ಸಮೇತನಾಗಿ ದೇವರ ದರ್ಶನವನ್ನು ನಾವಿಲ್ಲಿ ಕಾಣಬಹುದು. ಲಿಂಗ ರೂಪದಲ್ಲಿರುವ ಈಶ್ವರನಿಗೆ ಗಂಧದ ಅಲಂಕಾರವನ್ನು ಮಾಡಿರ್ತಾರೆ. ಇಲ್ಲಿ ಒಂದೊಂದು ದಿವಸ ಒಂದೊಂದು ವಿಶೇಷವಾಗಿ ಪೂಜೆ ಮತ್ತು ಶ್ರೀ ವಾಸವಿ ಮಾತೆಗೆ ಒಂದೊಂದು ವಿಶೇಷವಾದ ಅಲಂಕಾರವನ್ನು ಮಾಡಿರ್ತಾರೆ. ಅತಿರುದ್ರ ಮಹಾಯಾಗ, ಸಹಸ್ರ ಶುಷ್ಕ ನಾರಿಕೇಳ ಮಹಾಗಣಪತಿ ಹೋಮ, ಶ್ರೀ ಮಹಾಸುದರ್ಶನ ಹೋಮ, ಸಪ್ತಋಷಿ ಪೂಜೆ ಮತ್ತು ಭಸ್ಮಾಲಂಕಾರ, ಭಸ್ಮಾಭಿಷೇಕ, ಹೀಗೆ ಒಂದೊಂದು ದಿವಸ ಒಂದೊಂದು ವಿಶೇಷವಾದ ಪೂಜೆ ಇರುತ್ತೆ. ನಾವು ಹೋಗಿದ್ದ ದಿವಸ ಅಲ್ಲಿ ಸ್ಕಂದ ಮಹಾಯಾಗ ಮತ್ತು ಪ್ರತ್ಯಂಗರ ದೇವಿ ಹೋಮನ ಮಾಡ್ತಾಯಿದ್ರು. ಮೆಣಸಿನ್ಕಾಯ್ದೊಂದಿಗೆ ಪ್ರತ್ಯಂಗರ ದೇವಿ ಹೋಮ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಹೋಮ ಮತ್ತು ಪೂಜೆ ಎಲ್ಲನೂ. ನೀವು ಈ ಸುಂದರವಾದ ಅಲಂಕಾರದ ದೃಶ್ಯವನ್ನು ಕಣ್ತುಂಬಿಸ್ಕೋಬೇಕು, ಧನ್ಯರಾಗಬೇಕಂದ್ರೆ ನಿಮಗೂ ಅವಕಾಶ ಇದೆ. ಇದೇ ಡಿಸೆಂಬರ್ 29 ಅಂದರೆ ಭಾನುವಾರದವರೆಗೂ ಈ ಎಲ್ಲ ದರ್ಶನದ ಸೌಭಾಗ್ಯ ನಮಗಿದೆ. ಎಲ್ಲರೂ ಈ ಸುಂದರ ದೃಶ್ಯವನ್ನು ಕಣ್ತುಂಬಿಸ್ಕೊಂಡು ಧನ್ಯರಾಗಿ. ಅಹಿಂಸಾ ಮಾರ್ಗದಿಂದ ದುಷ್ಟಶಕ್ತಿಯನ್ನು ನಿಗ್ರಹಿಸಿ ಸಜ್ಜನರು ರಕ್ಷಿಸಿದ ತೇಜೋಮಯಿ ಶ್ರೀ ವಾಸವಿ ಮಾತೆಯ ಅನುಗ್ರಹವನ್ನು ಪಡೆಯೋಣ.